ಮಿತ್ರರೇ ನಮಸ್ಕಾರ. ಇಡೀ ಜಗತ್ತು ಇವತ್ತು ಕುತೂಹಲದ ಕಣ್ಣಿನಿಂದ ಯಾವುದಕ್ಕಾದ್ರೂ ಕಾಯ್ತಾ ಇದೆ ಅಂತಂದ್ರೆ ಅದು ಪುತಿನ್ ಭಾರತದ ಪ್ರವಾಸಕ್ಕಾಗಿ. ಕೆಲ ದೇಶಗಳಿಗೆ ಇದು ಕುತೂಹಲವಾದ್ರೆ ಇನ್ನು ಕೆಲ ದೇಶಗಳಿಗೆ ಇದು ಹೊಟ್ಟೆ ಉರಿ, ಮತ್ತೆ ಕೆಲ ದೇಶಗಳಿಗೆ ಇದು ಆತಂಕದ ವಿಚಾರ. ಹಾಗೆ ನೋಡೋಕೆ ಹೋದ್ರೆ ಪುತಿನ್ ಇದೇ ಮೊದಲ ಬಾರಿಗೆ ಭಾರತ ಪ್ರವಾಸವನ್ನ ಕೈಗೊಳ್ತಾ ಇಲ್ಲ. ಅವರು 2000ನೇ ಇಸವಿಯಿಂದ ಈವರೆಗೆ ಒಟ್ಟು 10 ಬಾರಿ ಭಾರತ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಅಟಲ್ ಬಿಹಾರಿ ವಾಜಪೇಯಿಯಿಂದ ಹಿಡಿದು ಮನಮೋಹನ್ ಸಿಂಗ್, ಪ್ರಧಾನಿ ನರೇಂದ್ರ ಮೋದಿ, ಎಲ್ಲಾ ಪ್ರಧಾನಮಂತ್ರಿಗಳ ಜೊತೆಗೂ ಕೂಡ ಪುತಿನ್ ಅವರ ಭೇಟಿಯಾಗಿದೆ. ಆದರೆ ಪುತಿನ್ ಈ ಹಿಂದೆ ಭಾರತಕ್ಕೆ ಬಂದಂತಹ ಸಂದರ್ಭದಲ್ಲಿ ಇಷ್ಟು ದೊಡ್ಡ ಮಟ್ಟದ ಸದ್ದಾಗ್ತಾನೆ ಇರಲಿಲ್ಲ. ಇದೇ ಮೊಟ್ಟ ಮೊದಲ ಬಾರಿಗೆ ಇಡೀ ವಿಶ್ವ ಚಾತಕ ಪಕ್ಷಿಯಂತೆ ಪುತಿನ್ರ ಭಾರತ ಪ್ರವಾಸವನ್ನು ಎದುರು ನೋಡ್ತಾ ಇದೆ. ಮಿತ್ರರೇ, ಇದಕ್ಕೆ ಒಂದೇ ಕಾರಣ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಈ ರೀತಿಯಾಗಿ ಜಗತ್ತು ವೀಕ್ಷಣೆ ಮಾಡ್ತಿರೋದಕ್ಕೆ ಅನೇಕ ಕಾರಣಗಳಿದಾವೆ. ಮೊದಲನೇದಾಗಿ ಉಕ್ರೇನ್ ಮತ್ತು ರಷ್ಯಾದ ನಡುವೆ ಯುದ್ಧ ನಡೀತಾ ಇದೆ. ಒಂದು ಕಡೆ ಪೀಸ್ ಟಾಕ್ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ರಷ್ಯಾದ ಕಾರಣದಿಂದಾಗಿಯೇ ಭಾರತವನ್ನು ದಂಡಿಸುವಂತಹ ನಿರ್ಧಾರಕ್ಕೆ ಟ್ರಂಪ್ ಬಂದಿದ್ದಾರೆ. ರಷ್ಯಾದ ಕಾರಣದಿಂದಾಗಿ ಭಾರತದ ಮೇಲೆ ಟ್ರಂಪ್ 25% ಟ್ಯಾರಿಫ್ ಅನ್ನು ಹೇರಿದ್ದಾರೆ. ಭಾರತ ಅದನ್ನು ಸಹಿಸಿಕೊಂಡಿದೆ. ಜೊತೆಗೆ ಉಕ್ರೇನ್ ಯುದ್ಧ ಆರಂಭವಾದ ಬಳಿಕ ಮೊಟ್ಟ ಮೊದಲ ಬಾರಿಗೆ ಪುತಿನ್ ಭಾರತ ಪ್ರವಾಸವನ್ನು ಕೈಗೊಳ್ತಾ ಇದ್ದಾರೆ. ಹೀಗಾಗಿ ಪುತಿನ್ ಅವರ ಭಾರತ ಪ್ರವಾಸಕ್ಕೆ ಭಾರಿ ಮಹತ್ವವಿದೆ. ಮಿತ್ರರೇ, ಪುತಿನ್ ಭಾರತಕ್ಕೆ ಬರೋದಕ್ಕೆ ಮುಂಚೆ ಕೆಲವೊಂದಷ್ಟು ಇಂಪಾರ್ಟೆಂಟ್ ಘೋಷಣೆಗಳನ್ನು ಕೂಡ ಮಾಡಿದ್ದಾರೆ. ಇನ್ನು ಭಾರತಕ್ಕೆ ಪುತಿನ್ ಬರ್ತಿರುವಂತಹ ಹಿನ್ನೆಲೆಯಲ್ಲಿ ಪಾಶ್ಚಿಮಾತ್ಯ ದೇಶಗಳು ಅನಗತ್ಯವಾಗಿ ಕಳವಳವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ಇರಲಾರದೆ ಗೊಂದಲಗಳನ್ನು ಕೂಡ ಸೃಷ್ಟಿ ಮಾಡೋದಕ್ಕೆ ಯತ್ನ ಮಾಡ್ತಾ ಇದ್ದಾವೆ. ಇದು ಭಾರತಕ್ಕೆ ಸಿಟ್ಟನ್ನು ಕೂಡ ತರಿಸಿದೆ. ಈ ಎಲ್ಲ ಓವರ್ ಆಲ್ ಡೆವಲಪ್ಮೆಂಟ್ಗಳ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಸವಿಸ್ತಾರವಾದಂತಹ ಮಾಹಿತಿಯನ್ನು ಕೊಡುವ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಪುತಿನ್ ಭಾರತ ಪ್ರವಾಸವನ್ನು ಕೈಗೊಳ್ಳೋದಕ್ಕೆ ಮುನ್ನವೇ ಕೆಲವೊಂದಷ್ಟು ವಿಚಾರಗಳನ್ನು ಅವರು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಅಂದರೆ ಭಾರತಕ್ಕೆ ಬಂದಂತಹ ಸಂದರ್ಭದಲ್ಲಿ ಏನೇನು ಚರ್ಚೆ ಆಗುತ್ತೆ, ಯಾವುದನ್ನು ಫೋಕಸ್ ಮಾಡಲಾಗುತ್ತೆ ಅಂತ. ಮುಖ್ಯವಾಗಿ ಪುತಿನ್ ಹೇಳಿರೋದೇನು ಕೇಳಿದ್ರೆ ಎನರ್ಜಿ, ಅಗ್ರಿಕಲ್ಚರ್, ಸ್ಪೇಸ್, ಡಿಫೆನ್ಸ್, ಟೆಕ್ನಾಲಜಿ ಇದೆಲ್ಲದರ ಕುರಿತಾಗಿಯೂ ಕೂಡ ಭಾರತಕ್ಕೆ ನಾನು ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಚರ್ಚೆಗಳಾಗ್ತವೆ. ಆ ಬಗ್ಗೆ ಎರಡೂ ದೇಶಗಳು ಕೂಡ ಮಹತ್ವದ ಒಪ್ಪಂದಗಳಿಗೆ ಸಹಿ ಹಾಕುವಂಥ ಸಾಧ್ಯತೆಗಳಿದೆ ಅಂತ ಪುತಿನ್ ಅವರು ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ. ಇದರ ಜೊತೆಗೆ ಪುತಿನ್ ಇನ್ನೊಂದು ಮಾತನ್ನು ಕೂಡ ಹೇಳಿದ್ದಾರೆ. ಅದೇನು ಕೇಳಿದ್ರೆ ಭಾರತದ ವಸ್ತುಗಳನ್ನು ನಮ್ಮ ಮಾರ್ಕೆಟ್ಗೆ ತರುವ ಬಗ್ಗೆ ಪ್ರಯತ್ನಗಳಾಗ್ತಾ ಇದೆ. ಭಾರತದ ವಸ್ತುಗಳಿಗೆ ರಷ್ಯಾದ ಮಾರುಕಟ್ಟೆ ಮುಕ್ತವಾಗಿ ಓಪನ್ ಆಗುತ್ತೆ. ಇದರ ಬಗ್ಗೆ ಕೂಡ ಒಂದು ಫೈನಲ್ ನಿರ್ಧಾರವನ್ನು ಕೈಗೊಳ್ತೀವಿ ಅಂತ ಪುತಿನ್ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಮಿತ್ರರೇ, ಇದು ಬಹಳ ಇಂಪಾರ್ಟೆಂಟ್. ನಾವೀಗ ಸದ್ಯ S-400 ಖರೀದಿ ಆಗುತ್ತಾ, S-500 ಬಗ್ಗೆ ಒಪ್ಪಂದ ಆಗುತ್ತಾ, ಭಾರತ Su-57 ಖರೀದಿ ಮಾಡುತ್ತಾ, ಇದ್ರ ಬಗ್ಗೆ ಹೆಚ್ಚು ಚರ್ಚೆ ಮಾಡ್ತಾ ಇದ್ದೀವಿ. ಇದೆಲ್ಲದೂ ಕೂಡ ಇಂಪಾರ್ಟೆಂಟ್ ಅಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಇವತ್ತು ಭಾರತಕ್ಕೆ ಅತ್ಯಂತ ಅವಶ್ಯಕವಾಗಿರೋದೇನು? ಭಾರತದ ವಸ್ತುಗಳಿಗೆ ರಷ್ಯಾದಲ್ಲಿ ಮಾರುಕಟ್ಟೆ ಕ್ರಿಯೇಟ್ ಆಗುವಂಥದ್ದು. ಯಾಕೆ ಇದಕ್ಕೆ ಅಷ್ಟೊಂದು ಮಹತ್ವ ಇದೆ ಅನ್ನೋದು ನಿಮಗೆ ಅರ್ಥ ಆಗಬೇಕು ಅಂತಂದರೆ ಸದ್ಯಕ್ಕೆ ಭಾರತ ಮತ್ತು ರಷ್ಯಾದ ವ್ಯಾಪಾರ ಹೇಗೆ ನಡೀತಾ ಇದೆ ಅನ್ನೋದನ್ನು ವಿವರಿಸ್ತೀನಿ. ಆಗ ನಿಮಗೆ ಒಂದು ಎಕ್ಸಾಕ್ಟ್ ಆದಂತಹ ಕ್ಲಾರಿಟಿ ಸಿಗುತ್ತೆ. ಮಿತ್ರರೇ, ಭಾರತಕ್ಕೆ ರಷ್ಯಾ ಬಹಳ ವರ್ಷಗಳಿಂದಲೂ ಕೂಡ ಸ್ನೇಹಿತ ದೇಶ. ನಮಗೆ ಸ್ವಾತಂತ್ರ್ಯ ಬಂದಾಗಲಿಂದಲೂ ಕೂಡ ರಷ್ಯಾ ನಮ್ಮ ಜೊತೆಗಿದೆ, ಅದರಲ್ಲೇನು ಡೌಟ್ ಇಲ್ಲ. ಆದರೆ ಭಾರತ ಮತ್ತು ರಷ್ಯಾದ ನಡುವೆ ಅಷ್ಟೆಲ್ಲ ಗಾಢವಾದಂತಹ ಸಂಬಂಧ ಇದ್ದರೂ ಕೂಡ ಅದು ವ್ಯಾಪಾರದಲ್ಲಿ ಅಂತಹ ಮಹತ್ವದ ಬೆಳವಣಿಗೆ ಕಂಡಿರಲಿಲ್ಲ. ಭಾರತ ರಷ್ಯಾದಿಂದ ಹೆಚ್ಚಾಗಿ ಡಿಫೆನ್ಸ್ ಎಕ್ವಿಪ್ಮೆಂಟ್ಗಳನ್ನು ಪರ್ಚೇಸ್ ಮಾಡ್ತಾ ಇತ್ತು ಬಿಟ್ಟರೆ ಬೇರೆ ರೀತಿಯಾದಂತಹ ವ್ಯಾಪಾರ ವ್ಯವಹಾರಗಳು ರಷ್ಯಾ ಮತ್ತು ಭಾರತದ ನಡುವೆ ಬಹಳ ಕಡಿಮೆ ಪ್ರಮಾಣದಲ್ಲಿ ನಡೀತಾ ಇತ್ತು. ಆದರೆ ಯಾವಾಗ ಉಕ್ರೇನ್ ಮತ್ತು ರಷ್ಯಾದ ಯುದ್ಧ ಆರಂಭವಾಯಿತಲ್ಲ, ಅದಾದ ಬಳಿಕ ಭಾರತ ಮತ್ತು ರಷ್ಯಾದ ವ್ಯಾಪಾರ ಊಹೆಗೂ ಮೀರಿ ಬೆಳೆದು ಬಿಟ್ಟಿದೆ. ಯಾರೂ ಕೂಡ ನಿರೀಕ್ಷೆಯನ್ನೇ ಮಾಡೋದಕ್ಕೆ ಸಾಧ್ಯ ಇರಲಿಲ್ಲ. ಆ ಮಟ್ಟಿಗೆ ಬೆಳವಣಿಗೆಯನ್ನು ಕಂಡಿದೆ. ಇದು ನಿಮಗೆ ಅರ್ಥ ಆಗಬೇಕಾದ್ರೆ ನಾನು ನಂಬರ್ಸ್ಗಳನ್ನು ನಿಮಗೆ ಹೇಳಲೇಬೇಕು. ಮಿತ್ರರೇ, 2020ರಲ್ಲಿ ಭಾರತ ಮತ್ತು ರಷ್ಯಾದ ನಡುವೆ ಒಟ್ಟಾರೆಯಾಗಿ ವ್ಯಾಪಾರ ವ್ಯವಹಾರ ನಡೆದಿದ್ದು ಕೇವಲ $8.1 ಬಿಲಿಯನ್ ಮೊತ್ತದ್ದು ಮಾತ್ರ. ಅದೇ ಮಿತ್ರರೇ, 2024-25ನೇ ಸಾಲಿನಲ್ಲಿ ಭಾರತ ಮತ್ತು ರಷ್ಯಾದ ನಡುವೆ ಒಟ್ಟು $68.72 ಬಿಲಿಯನ್ ಮೊತ್ತದ ವ್ಯಾಪಾರ ವ್ಯವಹಾರ ನಡೆದಿದೆ. ಯೋಚನೆ ಮಾಡಿ, $8 ಬಿಲಿಯನ್ ಎಲ್ಲಿ, $68 ಬಿಲಿಯನ್ ಎಲ್ಲಿ? ಊಹೆ ಮಾಡೋದಕ್ಕೆ ಸಾಧ್ಯವಾ? ಕೇವಲ 5 ವರ್ಷದ ಅವಧಿಯಲ್ಲಿ ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗಿದೆ. ಆದರೆ ಇಲ್ಲೊಂದು ಸಮಸ್ಯೆ ಇದೆ. ಅದೇನು ಕೇಳಿದ್ರೆ ಭಾರತ ರಷ್ಯಾಗೆ ಎಕ್ಸ್ಪೋರ್ಟ್ ಮಾಡುವಂಥದ್ರಲ್ಲಿ ಹೆಚ್ಚು ಬೆಳವಣಿಗೆ ಆಗಿಲ್ಲ. 2024-25ನೇ ಸಾಲಿನಲ್ಲಿ ಎರಡೂ ದೇಶಗಳ ನಡುವೆ $68.72 ಬಿಲಿಯನ್ ಮೊತ್ತದ ವ್ಯಾಪಾರ ವ್ಯವಹಾರ ನಡೆದರೂ ಸಹ ಭಾರತ ರಷ್ಯಾಗೆ ಎಕ್ಸ್ಪೋರ್ಟ್ ಮಾಡಿದ್ದೆಷ್ಟು ಕೇಳಿದ್ರೆ ಕೇವಲ $4.88 ಬಿಲಿಯನ್ ಮೊತ್ತದ ಸರಕುಗಳನ್ನು ಮಾತ್ರ. ಅದೇ ರಷ್ಯಾದಿಂದ ಭಾರತ ಇಂಪೋರ್ಟ್ ಮಾಡಿಕೊಂಡಿದ್ದು $63.84 ಬಿಲಿಯನ್ ಮೊತ್ತದ ವಸ್ತುಗಳನ್ನು. ಅದರಲ್ಲಿ ಕಚ್ಚಾ ತೈಲವೂ ಸೇರಿದೆ, ಕೆಲ ಡಿಫೆನ್ಸ್ ಎಕ್ವಿಪ್ಮೆಂಟ್ಗಳು ಕೂಡ ಸೇರಿದೆ, ಬೇರೆ ವಸ್ತುಗಳು ಕೂಡ ಸೇರಿದಾವೆ.
ಇದು ಏನನ್ನ ಸೂಚಿಸ್ತಾ ಇದೆ ಅಂತಂದ್ರೆ ರಷ್ಯಾ ಮತ್ತು ಭಾರತದ ವ್ಯಾಪಾರ ಇದೆಯಲ್ಲ, ಇದು ಭಾರತಕ್ಕೇನು ಲಾಭದಾಯಕವಾಗಿಲ್ಲ. ಅಲ್ಲ, ಲಾಭ ಆಗ್ತಾ ಇದೆ ಇಲ್ಲ ಅಂತ ನಾನು ಹೇಳೋದಿಲ್ಲ. ಕಚ್ಚಾ ತೈಲವನ್ನು ತರಿಸ್ಕೊಂಡ್ರೆ ಅವರು ಭಾರತಕ್ಕೆ ಡಿಸ್ಕೌಂಟ್ ಕೊಡ್ತಾರೆ, ನಾವು ಬೇರೆ ಕಡೆ ತರಿಸ್ಕೊಳ್ಳೋದಕ್ಕಿಂತ ರಷ್ಯಾದ ವ್ಯಾಪಾರ ನಮಗೆ ಲಾಭದಾಯಕ. ಆದರೆ ಟ್ರೇಡ್ ಡಿಫಿಸಿಟ್ ಭಾರತಕ್ಕೆ $60 ಬಿಲಿಯನ್ ನಷ್ಟಿದೆ. ಅದು ರಷ್ಯಾಗೆ ಟ್ರೇಡ್ ಸರ್ಪ್ಲಸ್. ಹೀಗಾಗಿ ರಷ್ಯಾಗೆ ನಮಗಿಂತಲೂ ಕೂಡ ಹೆಚ್ಚು ಲಾಭದಾಯಕ. ಮಿತ್ರರೇ, ಇದಕ್ಕಿಂತಲೂ ಇಂಪಾರ್ಟೆಂಟ್ ಆದಂತಹ ಒಂದು ವಿಚಾರವನ್ನು ಹೇಳ್ತೀನಿ. ಕಳೆದ 2-3 ವರ್ಷದಲ್ಲಿ ಭಾರತ ರಷ್ಯಾಗೆ ಎಷ್ಟು ಇಂಪಾರ್ಟೆಂಟ್ ಟ್ರೇಡಿಂಗ್ ಪಾರ್ಟ್ನರ್ ಆಗಿದೆ ಅಂತಂದರೆ, ರಷ್ಯಾ ಒಟ್ಟಾರೆಯಾಗಿ ವಾರ್ಷಿಕವಾಗಿ ಎಕ್ಸ್ಪೋರ್ಟ್ ಮಾಡುತ್ತಲ್ಲ, ಅದರಲ್ಲಿ 7ನೇ 1 ಭಾಗವನ್ನು ಭಾರತವೇ ಕೊಂಡುಕೊಳ್ತಾ ಇದೆ. ಅಂದರೆ ರಷ್ಯಾದಿಂದ 7 ವಸ್ತುಗಳು ಒಂದು ವರ್ಷದಲ್ಲಿ ಹೊರಗಡೆ ಹೋಗ್ತಾ ಇದೆ ಅಂತಂದರೆ ಅದರಲ್ಲಿ 1 ವಸ್ತು ಭಾರತಕ್ಕೆ ಬರ್ತಾ ಇದೆ. ಒಟ್ಟು $434 ಬಿಲಿಯನ್ ಮೊತ್ತದ ಎಕ್ಸ್ಪೋರ್ಟನ್ನು ರಷ್ಯಾ ಮಾಡಿದೆ ಕಳೆದ ವರ್ಷ. ಈ ಪೈಕಿ ಭಾರತ ಮತ್ತು ಚೀನಾ ಎರಡೇ ದೇಶಗಳು 46% ಅನ್ನ ಇಂಪೋರ್ಟ್ ಮಾಡ್ಕೊಂಡಿದ್ದಾವೆ. ಕೆಲವರ ಪ್ರಶ್ನೆ ಇದೆಯಲ್ಲ, ರಷ್ಯಾ ಹೇಗೆ ಯುದ್ಧದ ಎಕಾನಮಿಯನ್ನು ಕ್ರಿಯೇಟ್ ಮಾಡ್ಕೊಂಡಿದೆ? ವೆಸ್ಟರ್ನ್ ಕಂಟ್ರೀಸ್ ಅಷ್ಟೆಲ್ಲ ಸ್ಯಾಂಕ್ಷನ್ಸ್ಗಳನ್ನು ವಿಧಿಸಿದ್ರೂ ಕೂಡ ರಷ್ಯಾ ಯಾಕೆ ಜಗ್ಗುತ್ತಾ ಇಲ್ಲ? ಈಗಲೂ ಕೂಡ ತಾನೇ ಮೇಲಿದ್ದೀನಿ ಅಂತ ತೋರಿಸ್ಕೊಳ್ತಾ ಇದೆಯಲ್ಲ. ಯಾವುದೇ ಸ್ಯಾಂಕ್ಷನ್ಸ್ ಯಾಕೆ ವರ್ಕೌಟ್ ಆಗ್ತಾ ಇಲ್ಲ ಕೇಳಿದ್ರೆ ಇದೇ ಕಾರಣದಿಂದಾಗಿ. ಒಂದು ಕಡೆ ಚೈನಾ, ಇನ್ನೊಂದು ಕಡೆ ಭಾರತ ರಷ್ಯಾಗೆ ಬ್ಯಾಕ್ ಬೋನ್ ಆಗಿ ನಿಂತ್ಕೊಂಡಿದ್ದಾವೆ. ಇದಕ್ಕೆ ಟ್ರಂಪ್ ಸಿಟ್ಟಾಗಿರೋದು. ನಾನು ಇಷ್ಟೆಲ್ಲ ಒತ್ತಡವನ್ನು ರಷ್ಯಾದ ಮೇಲೆ ಹಾಕಿದ್ರೂ ಕೂಡ ಪುತಿನ್ ಸ್ವಲ್ಪನೂ ಬಗ್ಗುತ್ತಾ ಇಲ್ವಲ್ಲ. ಯಾಕೆ ಅಂತ ಟ್ರಂಪ್ ನೋಡಿದಂತಹ ಸಂದರ್ಭದಲ್ಲಿ ಈ ನಂಬರ್ಸ್ಗಳು ಕಣ್ಣಿಗೆ ಬಿದ್ದಿದ್ದಾವೆ. ನಾನು ಎಷ್ಟೇ ಒತ್ತಡ ಹಾಕಲಿ, ಧಮಕಿ ಹಾಕಲಿ, ಬೆದರಿಕೆ ಹಾಕಲಿ, ಏನೇ ಮಾಡಿದ್ರೂ ಸಹ ಭಾರತ ಮತ್ತು ಚೈನಾ ಎಲ್ಲಿಯವರೆಗೆ ರಷ್ಯಾದ ಬೆನ್ನಿಗೆ ನಿಂತಿರ್ತಾವೋ ಅಲ್ಲಿಯವರೆಗೂ ಕೂಡ ಬಗ್ಗಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಟ್ರಂಪ್ಗೆ ಅರ್ಥ ಆಗಿದೆ. ಅದಕ್ಕೋಸ್ಕರವಾಗಿ ಅವರು ಭಾರತದ ಮೇಲೆ ಒತ್ತಡ ಹಾಕೋದಕ್ಕೆ, ಭಾರತವನ್ನು ಬೆದರಿಸುವಂತಹ ತಂತ್ರಕ್ಕೆ ಮುಂದಾಗಿದ್ದು. ಚೈನಾವನ್ನು ಅಷ್ಟೆಲ್ಲ ಒತ್ತಡ ಹಾಕೋದಕ್ಕೆ ಟ್ರಂಪ್ಗೂ ಕೂಡ ದಮ್ಮಿಲ್ಲ. ಆದರೆ ಭಾರತ ಈಸಿ ಟಾರ್ಗೆಟ್. ಯಾಕೆ ಅಂತಂದರೆ ಭಾರತ ಅಮೆರಿಕದ ಮೇಲೆ ಡಿಪೆಂಡ್ ಆಗಿತ್ತು. ಅದೇ ಕಾರಣದಿಂದಾಗಿ ಭಾರತದ ಮೇಲೆ ಟ್ರಂಪ್ ಪ್ರಹಾರ ಮಾಡಿದ್ದು. ಈಗ ಭಾರತ ಏನು ಕೇಳ್ತಾ ಇದೆ ಗೊತ್ತಾ? ನಿಮಗೆ ಕಷ್ಟ ಇರುವಂತಹ ಸಂದರ್ಭದಲ್ಲಿ ನಾವು ನಿಮ್ಮ ಜೊತೆಗಿದ್ದೀವಿ. ಟ್ರಂಪ್ ಅವರ ಇಷ್ಟೆಲ್ಲ ಬೆದರಿಕೆಗಳನ್ನು ಕೂಡ ಎದುರಿಸಿ ನಿಮ್ಮ ಜೊತೆಗಿರುವಂತಹ ನಿರ್ಧಾರವನ್ನು ಭಾರತ ಕೈಗೊಂಡಿದೆ. ಹೀಗಾಗಿ ರಷ್ಯಾಗೆ ನಮ್ಮ ವಸ್ತುಗಳನ್ನು ಎಕ್ಸ್ಪೋರ್ಟ್ ಮಾಡೋದಕ್ಕೆ ನಮಗೆ ಅವಕಾಶ ಕೊಡಬೇಕು. ನಮ್ಮ ವಸ್ತುಗಳಿಗೆ ಇವತ್ತು ಮಾರುಕಟ್ಟೆ ಇಲ್ಲದಂತೆ ಟ್ರಂಪ್ ಮಾಡ್ತಾ ಇದ್ದಾರೆ. ನಮ್ಮ ಎಕ್ಸ್ಪೋರ್ಟ್ಗೆ ಒದೆ ಬಿದ್ದಿದೆ. ಹೀಗಾಗಿ ರಷ್ಯಾ ನಮ್ಮಿಂದ ಹೆಚ್ಚು ಬೈ ಮಾಡಬೇಕು. ಈ ಟ್ರೇಡ್ ಡಿಫಿಸಿಟ್ ಅನ್ನು ಕಡಿಮೆ ಮಾಡಬೇಕು ಅಂತ ಭಾರತ ರಷ್ಯಾ ಬಳಿಯಲ್ಲಿ ಡಿಮ್ಯಾಂಡ್ ಇಟ್ಟಿತ್ತು. ನಾನು ಭಾರತಕ್ಕೆ ಬಂದಂತಹ ಸಂದರ್ಭದಲ್ಲಿ ಆ ವಿಚಾರದಲ್ಲಿ ಮಹತ್ವದ ತೀರ್ಮಾನವನ್ನು ಕೈಗೊಳ್ತೀನಿ ಅಂತ ಪುತಿನ್ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಮಿತ್ರರೇ, ಇದು ಭಾರತಕ್ಕೆ ಬಹಳ ಖುಷಿಯ ಸುದ್ದಿ. ಈಗಾಗಲೇ ಪುತಿನ್ ಮತ್ತು ಮೋದಿ ಘೋಷಣೆ ಮಾಡಿದ್ದಾರೆ. 2030 ವೇಳೆಗೆ ಭಾರತ ಮತ್ತು ರಷ್ಯಾದ ಒಟ್ಟಾರೆ ವ್ಯಾಪಾರ $100 ಬಿಲಿಯನ್ ಅನ್ನು ರೀಚ್ ಆಗಬೇಕು ಅಂತ. ಭಾರತದ ಪ್ರಯತ್ನ ಏನು ಕೇಳಿದ್ರೆ ಕೇವಲ $100 ಬಿಲಿಯನ್ ಅನ್ನು ರೀಚ್ ಆಗೋದು ಮಾತ್ರ ಅಲ್ಲ, ಭಾರತ ರಷ್ಯಾ ಜೊತೆಗಿರುವಂತಹ ಟ್ರೇಡ್ ಡಿಫಿಸಿಟ್ ಅನ್ನ ಬಹಳ ಪ್ರಮಾಣದಲ್ಲಿ ಕಡಿಮೆ ಮಾಡಿಕೊಳ್ಬೇಕು ಅನ್ನುವಂಥದ್ದು. ಇದು ಹೇಗೆ ಸಾಧ್ಯ ಆಗುತ್ತೆ? ಭಾರತದ ಯಾವ ವಸ್ತುಗಳನ್ನು ರಷ್ಯಾ ಕೊಳ್ಳುತ್ತೆ ಕೇಳಿದ್ರೆ ದಿನಬಳಕೆಯ ವಸ್ತುಗಳನ್ನು ಒಂದು ಸ್ವಲ್ಪ ಕೊಳ್ಳಬಹುದು, ಆದರೆ ಅದೆಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲಿ ಪ್ರಭಾವ ಬೀರೋದಿಲ್ಲ. ರಷ್ಯಾಗೆ ಈಗ ಏನು ಅವಶ್ಯಕತೆ ಇದೆ ಅಂತಂದರೆ ಈ ವೆಸ್ಟರ್ನ್ ಸ್ಯಾಂಕ್ಷನ್ಸ್ ಕಾರಣದಿಂದಾಗಿ ಕೆಲ ಕಟಿಂಗ್ ಎಡ್ಜ್ ಟೆಕ್ನಾಲಜಿಗಳ ಕೊರತೆ ಆಗ್ತಾ ಇದೆ. ರಷ್ಯಾದ ಸಪ್ಲೈ ಚೈನ್ಗೆ ಬಹಳ ದೊಡ್ಡ ಹೊಡೆತ ಬಿದ್ದಿದೆ. ಅದನ್ನು ರಷ್ಯಾ ಭಾರತದಿಂದ ಪಡೆದುಕೊಳ್ಳುವಂತಹ ಒಂದು ಪಾಸಿಬಿಲಿಟೀಸ್ ಇದೆ. ಮಿತ್ರರೇ, ರಷ್ಯಾದ ಮಾರುಕಟ್ಟೆಯಲ್ಲಿ ಭಾರತದ ವಸ್ತುಗಳು ಹೆಚ್ಚಾಗಿ ಬಿಕರಿ ಆಗಿದ್ದೇ ಆದರೆ ಭಾರತಕ್ಕೆ ಇನ್ನೊಂದು ರೂಪದಲ್ಲೂ ಕೂಡ ಲಾಭ ಇದೆ. ಈಗ ನಮ್ಮ ಟ್ರೇಡ್ ಜಾಸ್ತಿ ಆಯ್ತಲ್ಲ, ಈವರೆಗೂ ಕೂಡ ಭಾರತ ಏನು ಮಾಡ್ತಿತ್ತು? ಡಾಲರ್ನಲ್ಲಿ ಪೇ ಮಾಡ್ತಾ ಇರಲಿಲ್ಲ, ರೂಬೆಲ್ನಲ್ಲೇ ವ್ಯವಹಾರ ನಡೀತಾ ಇತ್ತು. ಸದ್ಯ ಏನಾಗ್ತಾ ಇದೆ ಅಂದರೆ ರಷ್ಯಾ ಹೇಳ್ತಾ ಇದೆ, ನಮ್ಮ ಬಳಿಯಲ್ಲಿ ರೂಪಾಯಿಯ ಶೇಖರಣೆ ಜಾಸ್ತಿ ಆಗ್ತಾ ಇದೆ, ಹೀಗಾಗಿ ನಮಗೆ ಯುವಾನ್ನಲ್ಲಿ ಪೇ ಮಾಡಿ, ಚೈನಾದ ಕರೆನ್ಸಿಯಲ್ಲಿ ಪೇ ಮಾಡಿ ಅಂತ ಅವರು ಡಿಮ್ಯಾಂಡ್ ಇಟ್ಟಿದ್ರು. ಇತ್ತೀಚೆಗೆ ಭಾರತ ಅದನ್ನು ಮಾಡಿತ್ತು ಕೂಡ. ಒಂದು ವೇಳೆ ಮಿತ್ರರೇ ಈ ಟ್ರೇಡ್ ಡಿಫಿಸಿಟ್ ಕಡಿಮೆ ಆಗಿದ್ದೇ ಆದರೆ, ಭಾರತದ ವಸ್ತುಗಳು ಹೆಚ್ಚಾಗಿ ರಷ್ಯಾದಲ್ಲಿ ವ್ಯಾಪಾರ ಆಗೋದಕ್ಕೆ ಶುರುವಾಗಿದ್ದೇ ಆದರೆ ಈ ಸಮಸ್ಯೆಗೂ ಕೂಡ ಪರಿಹಾರ ಸಿಗುತ್ತೆ. ಭಾರತ ಕೊಟ್ಟಂತಹ ರೂಪಾಯಿಯನ್ನ ನಮ್ಮ ವಸ್ತುಗಳನ್ನು ಕೊಳ್ಳೋದಕ್ಕೆ ಅವರು ವೆಚ್ಚ ಮಾಡ್ತಾರೆ. ಹಾಗೆ ರಷ್ಯಾದ ರೂಬೆಲ್ ಅವರ ವಸ್ತುಗಳನ್ನು ಕೊಳ್ಳೋದಕ್ಕೆ ಭಾರತ ವೆಚ್ಚ ಮಾಡುತ್ತೆ. ಇಲ್ಲಿ ಸಮಸ್ಯೆಯೇ ನಿರ್ಮಾಣ ಆಗೋದಿಲ್ಲ. ಈ ದೃಷ್ಟಿಯಿಂದಲೂ ಕೂಡ ಟ್ರೇಡ್ ಡಿಫಿಸಿಟ್ ಅನ್ನು ಕಡಿಮೆ ಮಾಡುವಂತಹದ್ದು ಭಾರತಕ್ಕೆ ಬಹಳ ಅನಿವಾರ್ಯವಾಗಿದೆ. ಇನ್ನೊಂದು ಸೂಕ್ಷ್ಮ ವಿಚಾರವನ್ನು ಕೂಡ ನಾವು ಗಮನಿಸಬೇಕು. ಒಂದು ವೇಳೆ ಭಾರತ ಮತ್ತು ರಷ್ಯಾ ಈ ಟ್ರೇಡ್ ಸಂಬಂಧವನ್ನ ಯಾವ ಹಂತಕ್ಕೆ ಬೇಕಾದರೂ ತೆಗೆದುಕೊಂಡು ಹೋಗಬಹುದು. ಇದಕ್ಕೆ ಯಾವುದೇ ಅಡ್ಡಿ ಆತಂಕಗಳಿಲ್ಲ. ಯಾಕೆ ಅಂತಂದ್ರೆ ರಷ್ಯಾಗೆ ಒಂದು ದೊಡ್ಡ ಅಡ್ವಾಂಟೇಜ್ ಇದೆ. ಅದೇನು ಕೇಳಿದ್ರೆ ಜನರ ನಂಬಿಕೆ. ಭಾರತೀಯರು ರಷ್ಯಾವನ್ನ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ. ಈಗ ಮಾರುಕಟ್ಟೆಯಲ್ಲಿ ಒಂದು ಕಡೆ ಚೈನಾ ವಸ್ತು ಇರುತ್ತೆ, ಇನ್ನೊಂದು ಕಡೆ ರಷ್ಯಾ ವಸ್ತು ಇರುತ್ತೆ. ಭಾರತೀಯರ ಆಯ್ಕೆ ಯಾವುದಾಗಿರುತ್ತೆ? ರಷ್ಯಾದ್ದೇ ಆಗಿರುತ್ತೆ. ಯಾಕೆ ಅಂತಂದ್ರೆ ಅದು ನಂಬಿಕೆ. ಒಂದು ದೇಶದ ಬಗ್ಗೆ ಜನರ ನಂಬಿಕೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದಕ್ಕೆ ಒಂದು ಚಿಕ್ಕ ಉದಾಹರಣೆ ಕೊಡ್ತೀನಿ. ಮಿತ್ರರೇ, ರಷ್ಯಾ ಮತ್ತು ಭಾರತದ ನಡುವೆ ಈ ಹಿಂದೆ ದೊಡ್ಡ ಪ್ರಮಾಣದ ವ್ಯಾಪಾರ ವ್ಯವಹಾರ ನಡೀತಾ ಇರಲಿಲ್ಲ. ಆದರೂ ಸಹ ಭಾರತೀಯರಿಗೆ ರಷ್ಯಾ ಬಗ್ಗೆ ವಿಶೇಷವಾದಂತಹ ಪ್ರೀತಿ ಇತ್ತು.
ಅದೇ ಇನ್ನೊಂದು ಕಡೆಯಲ್ಲಿ ಗಮನಿಸಿ, ಭಾರತ ಮತ್ತು ಅಮೆರಿಕದ ನಡುವೆ ಬಹಳ ದೊಡ್ಡ ವ್ಯಾಪಾರ ವ್ಯವಹಾರ ನಡೆಯುತ್ತೆ. ಭಾರತಕ್ಕೆ ಅಮೆರಿಕ ನಂಬರ್ 1 ಟ್ರೇಡಿಂಗ್ ಸರ್ಪ್ಲಸ್ ಹೊಂದಿರುವಂತಹ ಪಾರ್ಟ್ನರ್ ದೇಶ. ಒಂದು ಹಂತದಲ್ಲಿ ಹೇಳಬೇಕು ಅಂತಂದ್ರೆ ಇಷ್ಟು ವರ್ಷಗಳ ಕಾಲವೂ ಕೂಡ ಭಾರತದ ಎಕಾನಮಿಗೆ ಅಮೆರಿಕದಿಂದ ಹಣದ ಹೊಳೆಯೇ ಹರಿದು ಬರ್ತಾ ಇತ್ತು. ಇಷ್ಟಾದರೂ ಕೂಡ ಅಮೆರಿಕವನ್ನ ಭಾರತೀಯರು ನಂಬುತ್ತಾರಾ? ಟ್ರಂಪ್ ಬಂದ ಮೇಲೆ ನಂಬಿಕೆ ಕಮ್ಮಿ ಆಯಿತು ಅಂತ ಅಂದುಕೊಳ್ಬೇಡಿ. ಮೊದಲಿನಿಂದಲೂ ಕೂಡ ಭಾರತೀಯರು ಅಮೆರಿಕವನ್ನ ಒಂದು ಡೌಟ್ಫುಲ್ ಆಗಿ ನೋಡ್ತಾ ಇದ್ರು. ಟ್ರಂಪ್ ಬಂದ ಮೇಲೆ ಅದು ಡಬಲ್ ತ್ರಿಬಲ್ ಆಗ್ತಾ ಹೋಗಿದೆ ಅಷ್ಟೇ. ರಷ್ಯಾ ಮೇಲೆ ಭಾರತೀಯರಿಗೆ ಅಷ್ಟ್ಯಾಕೆ ನಂಬಿಕೆ ಕೇಳಿದ್ರೆ, ರಷ್ಯಾ ತಾನೆಷ್ಟು ನಂಬಿಕಸ್ಥ ಅನ್ನೋದನ್ನ ಹಲವು ಬಾರಿ ಸಾಬೀತು ಮಾಡಿದೆ. ಅದು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಭಾರತದ ಪರವಾಗಿ ವೀಟೋ ಚಲಾಯಿಸೋದಿರಬಹುದು, ಅಥವಾ ಡಿಫೆನ್ಸ್ ಕೋಆಪರೇಷನ್ ಇರಬಹುದು. ಉದಾಹರಣೆಗೆ ಬ್ರಹ್ಮೋಸ್ನಂತಹ ಅಸ್ತ್ರವನ್ನ ಜಾಯಿಂಟ್ ಆಗಿ ಪ್ರೊಡಕ್ಷನ್ ಮಾಡಿದ್ದಿರಬಹುದು. ಕಾಲ ಬದಲಾದ್ರೂ, ಪರಿಸ್ಥಿತಿ ಬದಲಾದ್ರೂ ರಷ್ಯಾದ ಮನಸ್ಥಿತಿ ಭಾರತದ ವಿಚಾರದಲ್ಲಿ ಯಾವತ್ತೂ ಕೂಡ ಬದಲಾಗಿಲ್ಲ. ಉದಾಹರಣೆಗೆ ಕೋಲ್ಡ್ ವಾರ್ ನಡೀತಿದ್ದಂತಹ ಸಂದರ್ಭದಲ್ಲಿ ಸೋವಿಯತ್ ಯೂನಿಯನ್ ಅಸ್ತಿತ್ವದಲ್ಲಿತ್ತು. ಆ ಸಂದರ್ಭದಲ್ಲಿ ಸೋವಿಯತ್ ಯೂನಿಯನ್ ವಿಶ್ವದ ಸೂಪರ್ ಪವರ್. ಭಾರತ ಅನೇಕ ಸಮಸ್ಯೆಗಳೊಂದಿಗೆ ಅಭಿವೃದ್ಧಿಯ ಕಡೆಗೆ ಆಗ ತಾನೇ ಅಂಬೆಗಾಲಿಡ್ತಾ ಇದ್ದಂತಹ ದೇಶ. ಹಾಗೇನು ನಾವು ಸೋವಿಯತ್ ಯೂನಿಯನ್ ಜೊತೆಗೆ ಗಟ್ಟಿಯಾಗಿ ನಿಂತ್ಕೊಂಡಿದ್ವಿ ಅಂತಿಲ್ಲ. ನಾವು ಅಲಿಪ್ತ ನೀತಿಯನ್ನು ಅನುಸರಿಸಿಕೊಂಡು ಇಬ್ಬರಿಂದಲೂ ಕೂಡ ಅಂತರವನ್ನು ಕಾಯ್ದುಕೊಂಡೇ ಇದ್ವಿ. ಆದರೆ ರಷ್ಯಾ ಅವತ್ತೂ ನಮ್ಮನ್ನು ಪ್ರೀತಿಸ್ತಾ ಇತ್ತು, ಇವತ್ತೂ ಕೂಡ ಪ್ರೀತಿಸ್ತಾ ಇದೆ. ಇವತ್ತು ಪರಿಸ್ಥಿತಿ ಹೇಗೆ ಬದಲಾಗಿದೆ ಗೊತ್ತಾ? ಭಾರತ ವಿಶ್ವದ 4ನೇ ಅತಿ ದೊಡ್ಡ ಎಕಾನಮಿಯಾಗಿ ಬದಲಾಗಿದೆ. ರಷ್ಯಾ ವಿಶ್ವದ 11ನೇ ಎಕಾನಮಿಯಾಗಿ ಕೆಳಹಂತಕ್ಕೆ ಹೋಗ್ಬಿಟ್ಟಿದೆ. ಭಾರತದ ಎಕಾನಮಿಯ ಅರ್ಧ ಗಾತ್ರದಷ್ಟು ರಷ್ಯಾದ ಎಕಾನಮಿ ಇದೆ ಅಷ್ಟೇ. ಆದರೂ ಸಹ ರಷ್ಯಾ ಯಾವತ್ತೂ ಕೂಡ ಭಾರತದ ಬೆಳವಣಿಗೆಯನ್ನು ಕಂಡು ಜಲಸ್ಸನ್ನು ವ್ಯಕ್ತಪಡಿಸಿಲ್ಲ. ಭಾರತ ನಮಗೆ ಟ್ರಸ್ಟೆಡ್ ಪಾರ್ಟ್ನರ್ ಅಂತಲೇ ರಷ್ಯಾ ನೋಡುತ್ತೆ. ಹೀಗಾಗಿ ಮಿತ್ರರೇ, ಭಾರತೀಯರು ಕೂಡ ರಷ್ಯಾವನ್ನು ವಿಪರೀತವಾಗಿ ಇಷ್ಟಪಡ್ತಾರೆ. ರಷ್ಯಾದ ಜನರು ಕೂಡ ಭಾರತವನ್ನು ಅಷ್ಟೇ ಇಷ್ಟಪಡ್ತಾರೆ. ಎರಡು ದೇಶಗಳ ಜನರ ನಡುವೆ ಇಂತಹ ಬಾಂಧವ್ಯ ಇರುವ ಕಾರಣದಿಂದಾಗಿ ನೀವು ವ್ಯಾಪಾರವನ್ನು ಯಾವ ಹಂತಕ್ಕೆ ಬೇಕಾದರೂ ಕೊಂಡೊಯ್ಯಬಹುದು. ಇಲ್ಲಿ ಸರ್ಕಾರ ಏನು ದೊಡ್ಡ ಮಟ್ಟದ ಪಾತ್ರವನ್ನು ವಹಿಸಬೇಕಾಗೇ ಇಲ್ಲ. ಇನ್ನು ಯಾವಾಗ ಭಾರತ ಮತ್ತು ರಷ್ಯಾ ತೀರ ಹತ್ತಿರವಾಗ್ತವಲ್ಲ, ಆ ಸಂದರ್ಭದಲ್ಲಿ ಈ ಪಾಶ್ಚಿಮಾತ್ಯ ದೇಶಗಳಿಗೆ ಹೊಟ್ಟೆ ಉರಿಯುತ್ತೆ. ಅವರಿಗೊಂಥರ ಆತಂಕ ಶುರುವಾಗ್ಬಿಡುತ್ತೆ. ಇದಕ್ಕೆ ಉತ್ತಮವಾದಂತಹ ಉದಾಹರಣೆ ಅಂತಂದ್ರೆ, ಈಗ ರಷ್ಯಾ ಅಧ್ಯಕ್ಷ ಪುತಿನ್ ಭಾರತ ಪ್ರವಾಸ ಕೈಗೊಳ್ತಾ ಇದಾರಲ್ಲ, ಇದೇ ಸಂದರ್ಭದಲ್ಲಿ UK, ಜರ್ಮನಿ, ಫ್ರಾನ್ಸ್ನ ಭಾರತದಲ್ಲಿರುವಂತಹ ಹೈಕಮಿಷನರ್ಗಳು ಒಂದು ಅಸಂಬದ್ಧ ಆರ್ಟಿಕಲ್ ಅನ್ನು ಪಬ್ಲಿಷ್ ಮಾಡಿದ್ದಾರೆ. ಈ ಆರ್ಟಿಕಲ್ನಲ್ಲಿ ಪುತಿನ್ ಅವರನ್ನು ವಿಪರೀತವಾಗಿ ಕ್ರಿಟಿಸೈಸ್ ಮಾಡಲಾಗಿದೆ. ಇದೀಗ ಭಾರತಕ್ಕೂ ಕೂಡ ಸಿಕ್ಕಾಪಟ್ಟೆ ಸಿಟ್ಟು ತರಿಸಿದೆ. ಭಾರತ ಇದ್ರ ಬಗ್ಗೆ ರಿಯಾಕ್ಟ್ ಮಾಡಿದೆ. ಇದು ಅಸಹಜ ಮತ್ತು ಒಪ್ಪಲು ಸಾಧ್ಯವಿಲ್ಲದಂತಹ ವಿಚಾರ ಅಂತ ಆ ಮೂರೂ ದೇಶಗಳ ರಾಯಭಾರಿಗಳ ಆರ್ಟಿಕಲ್ಗೆ ಭಾರತ ಕಿಡಿಕಾರಿದೆ. ಇನ್ನೊಂದು ಸೂಕ್ಷ್ಮತೆಯೂ ಕೂಡ ಇದೆ. ಯಾವಾಗ ರಷ್ಯಾ ಭಾರತ ಹತ್ತಿರ ಆಗ್ತವಲ್ಲ, ಆಗ ಪಾಶ್ಚಿಮಾತ್ಯರು ಏನ್ ಹೇಳಿ ಬೆದರಿಸ್ತಾರೆ ಹೇಳಿ? ಭಾರತ ರಷ್ಯಾಗೆ ಹತ್ತಿರ ಆಗೋದ್ರಲ್ಲಿ ಯಾವುದೇ ಅರ್ಥವೇ ಇಲ್ಲ. ಕಾರಣ ಏನು ಕೇಳಿದ್ರೆ, ಭಾರತಕ್ಕೆ ಚೈನಾ ಶತ್ರು. ಒಂದು ವೇಳೆ ಚೈನಾ ಭಾರತದ ಮೇಲೆ ಯುದ್ಧ ಮಾಡಿದ್ದೇ ಆದ್ರೆ ಆ ಸಂದರ್ಭದಲ್ಲಿ ಪಾಶ್ಚಿಮಾತ್ಯರು ಭಾರತದ ಸಹಾಯಕ್ಕೆ ಬರಬೇಕೇ ಹೊರತು ರಷ್ಯಾ ಬರೋದಿಲ್ಲ. ಯಾಕೆ ಕೇಳಿದ್ರೆ, ಚೈನಾ ಮತ್ತು ರಷ್ಯಾದ ನಡುವೆ ನೋ ಲಿಮಿಟ್ ಪಾರ್ಟ್ನರ್ಶಿಪ್ ಇದೆ. ಬಹಳ ವಿಪರೀತವಾದಂತಹ ಸ್ನೇಹಿತರು. ಆ ಸಂದರ್ಭದಲ್ಲಿ ರಷ್ಯಾ ತಟಸ್ಥವಾಗಿರುತ್ತೆ, ಇಲ್ಲ ಚೈನಾಗೆ ಸಪೋರ್ಟ್ ಮಾಡುತ್ತೆ. ಹೀಗಂತ ಭಾರತಕ್ಕೊಂದು ಗುಮ್ಮ ತೋರಿಸುವಂತಹ ಕೆಲಸವನ್ನ ಈ ಪಾಶ್ಚಿಮಾತ್ಯರು ಮಾಡ್ತಾರೆ. ಈಗ ಪೋಲೆಂಡ್ ಕೂಡ ಇದೇ ಕೆಲಸವನ್ನ ಮಾಡಿದೆ. ಆದರೆ ಇದರಲ್ಲಿ ಅಂತಹದ್ದೇನೂ ಸತ್ಯ ಇಲ್ಲ ಅಂತ ಭಾರತ ಅರ್ಥ ಮಾಡಿಕೊಂಡಿದೆ. ಯಾಕೆ ಕೇಳಿದ್ರೆ, ರಷ್ಯಾ ಇದುವರೆಗೂ ಕೂಡ ಚೈನಾ ಮತ್ತು ಭಾರತದ ಸಂಬಂಧವನ್ನ ಸ್ಟೇಬಲ್ ಆಗಿಡೋದಕ್ಕೆ ಪ್ರಯತ್ನ ಮಾಡಿದೆಯೇ ಹೊರತು ಅಲ್ಲೇನೋ ತನ್ನ ಬೇಳೆಕಾಳನ್ನು ಬೇಯಿಸಿಕೊಳ್ಳೋದಕ್ಕೆ ಯಾವತ್ತೂ ಕೂಡ ಪ್ರಯತ್ನ ಪಟ್ಟಿಲ್ಲ. ರಷ್ಯಾ, ಚೈನಾ, ಭಾರತ ಮೂರೂ ದೇಶಗಳು ಒಂದಾಗಿರಬೇಕು. ಯಾವುದೇ ಕಾನ್ಫ್ಲಿಕ್ಟ್ಗೆ ಅವಕಾಶವನ್ನೇ ಕೊಡಬಾರದು ಅನ್ನುವಂಥದ್ದು ರಷ್ಯಾದ ಉದ್ದೇಶ. ಇದರ ಜೊತೆಗೆ ರಷ್ಯಾದ ಇನ್ನೊಂದು ದೊಡ್ಡತನವೂ ಕೂಡ ಇದೆ. ಅದೇನು ಕೇಳಿದ್ರೆ, ಯಾವತ್ತೂ ಕೂಡ ಅವರು ಭಾರತಕ್ಕೆ ಫಾರಿನ್ ಪಾಲಿಸಿಯನ್ನು ಡಿಕ್ಟೇಟ್ ಮಾಡಿಲ್ಲ. ನೀವು ಪಾಶ್ಚಿಮಾತ್ಯರ ಜೊತೆಗೆ ಹತ್ತಿರ ಆಗಬಾರ್ದು, ನೀವು ಪಾಶ್ಚಿಮಾತ್ಯರ ಜೊತೆಗೆ ಡೀಲನ್ನು ಮಾಡಿಕೊಳ್ಬಾರ್ದು, ಹೀಗಂತ ಭಾರತಕ್ಕೆ ಯಾವತ್ತೂ ರಷ್ಯಾ ಬುದ್ಧಿವಾದವನ್ನು ಹೇಳಿಲ್ಲ. ಅದೇ ವೆಸ್ಟರ್ನ್ ಕಂಟ್ರೀಸ್ ಇವತ್ತು ಭಾರತಕ್ಕೆ ಬುದ್ಧಿವಾದ ಹೇಳ್ತವೆ, ಭಾರತಕ್ಕೆ ಬೆದರಿಸ್ತವೆ. ಆದರೆ ರಷ್ಯಾ ಕೆಲಸ ಮಾಡೋದಿಲ್ಲ. ನಾವು ರಫೇಲ್ ಅನ್ನ ಫ್ರಾನ್ಸ್ನಿಂದ ಖರೀದಿ ಮಾಡಿದೀವಿ, ಫ್ರೀ ಟ್ರೇಡ್ ಡೀಲ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ, ಯುರೋಪಿಯನ್ ಯೂನಿಯನ್ ಜೊತೆಗೆ ಭಾರತ ಬಹಳ ಆಳವಾದಂತಹ ಸಂಬಂಧ ಹೊಂದಿದೆ. ಇಷ್ಟಾದರೂ ಕೂಡ ರಷ್ಯಾ ಇದು ಯಾವುದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಏನು ಮಾಡಬೇಕು, ಏನು ಮಾಡಬಾರದು ಅನ್ನುವಂಥದ್ದು ಭಾರತಕ್ಕೆ ಗೊತ್ತಿದೆ. ಹೀಗೆ ಭಾರತದ ಇಂಟ್ರೆಸ್ಟ್ಗಳನ್ನು ರಷ್ಯಾ ಯಾವತ್ತೂ ಕೂಡ ಗೌರವಿಸಿದೆ. ಭಾರತ ಕೂಡ ಅಷ್ಟೇ ರಷ್ಯಾಗೂ ಗೌರವ ಕೊಟ್ಟಿದೆ. ಉಕ್ರೇನ್ ಯುದ್ಧ ಮಾಡಿದಂತಹ ಸಂದರ್ಭದಲ್ಲಿ ಭಾರತ ಯಾವತ್ತೂ ಅದನ್ನು ಖಂಡಿಸಿಲ್ಲ. ರಷ್ಯಾಗೆ ಕೆಲವೊಂದಷ್ಟು ಸಲಹೆಗಳನ್ನು ಮಾತ್ರ ಕೊಟ್ಟಿದೆ. ನಿಮ್ಮ ಇಂಟ್ರೆಸ್ಟ್ ನಿಮ್ಮದು, ನಮ್ಮ ಇಂಟ್ರೆಸ್ಟ್ ನಮ್ಮದು ಅನ್ನುವಂಥದ್ದು ಭಾರತದ ಪಾಲಿಸಿ. ಇದರ ಜೊತೆಗೆ ಇನ್ನೊಂದು ವಿಚಾರವನ್ನು ಇಲ್ಲಿ ಹೇಳಲೇಬೇಕು. ರಷ್ಯಾ ಅಧ್ಯಕ್ಷರು ಭಾರತ ಪ್ರವಾಸವನ್ನು ಕೈಗೊಳ್ತಿರುವಂತಹ ಸಂದರ್ಭದಲ್ಲಿ ಭಾರತದಲ್ಲೂ ಕೂಡ ಭರ್ಜರಿ ತಯಾರಿ ಆಗ್ತಾ ಇದೆ. ಮೊದಲನೇದಾಗಿ ಭದ್ರತೆ. ನಿಮಗೆ ನಾನು ಆಗಲೇ ಹೇಳಿದೆ, ರಷ್ಯಾ ಅಧ್ಯಕ್ಷರು ಉಕ್ರೇನ್ ಯುದ್ಧ ಆರಂಭವಾದ ಬಳಿಕ ಮೊಟ್ಟ ಮೊದಲ ಬಾರಿಗೆ ಭಾರತ ಪ್ರವಾಸವನ್ನು ಕೈಗೊಳ್ತಾ ಇದ್ದಾರೆ. ಈ ಹಿಂದೆ G20 ಇರಬಹುದು ಅಥವಾ ಬೇರೆ ಬೇರೆ ಸನ್ನಿವೇಶದಲ್ಲಿ ಅವರು ಭಾರತ ಪ್ರವಾಸವನ್ನು ಸ್ಕಿಪ್ ಮಾಡ್ತಾ ಇದ್ರು. ಈಗ ಅವರು ಭಾರತಕ್ಕೆ ಬರೋದಕ್ಕೆ ಮನಸ್ಸು ಮಾಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ಪುತಿನ್ ಸೆಕ್ಯೂರಿಟಿ ಬಿಗ್ ಚಾಲೆಂಜ್.
ಹೀಗಾಗಿ ದೆಹಲಿಯನ್ನ ಒಂದು ಭದ್ರ ಕೋಟೆಯಾಗಿ ನಿರ್ಮಾಣ ಮಾಡಲಾಗಿದೆ. ಹಲವು ಸುತ್ತಿನ ಭದ್ರತೆಯನ್ನ ದೆಹಲಿಗೆ ಒದಗಿಸಲಾಗಿದೆ. ಈಗಾಗಲೇ ಪುತಿನ್ ಸೆಕ್ಯೂರಿಟಿ ಟೀಮ್ ಕೂಡ ದೆಹಲಿಗೆ ಬಂದು ಇಂಡಿಯನ್ ಸೆಕ್ಯೂರಿಟಿ ಟೀಮ್ನ ಜೊತೆಗೆ ಕೋಆರ್ಡಿನೇಟ್ ಮಾಡ್ತಾ ಇದೆ. ಹಾಗೆ ಪುತಿನ್ ಬಂದಂತಹ ಸಂದರ್ಭದಲ್ಲೂ ಕೂಡ ಅವರ ಜೊತೆಗೂ ಸಹ ಒಂದು ಹೈ ಲೆವೆಲ್ ಸೆಕ್ಯೂರಿಟಿ ಟೀಮ್ ರಷ್ಯಾದಿಂದಲೇ ಆಗಮಿಸುತ್ತೆ. ಇನ್ನು ಪುತಿನ್ ಭಾರತದಲ್ಲಿ ತನ್ನ ಔರಸ್ ಸೆನೆಟ್ ಲಿಮೋಸಿಸ್ ಕಾರನ್ನೇ ಬಳಸ್ತಾರೆ ಎನ್ನುವಂತ ಮಾಹಿತಿ ಇದೆ. 2018 ನಂತರ ಪುತಿನ್ ಎಲ್ಲಿಗೆ ಹೋದ್ರೂ ಕೂಡ ಇದೇ ಕಾರನ್ನು ಬಳಸುವಂತಹದ್ದು. ಇದು ರಷ್ಯಾದಲ್ಲೇ ತಯಾರಾಗಿದ್ದು ಮೇಡ್ ಇನ್ ರಷ್ಯಾ ಕಾರ್ ಆಗಿದೆ. ಇದನ್ನ ಚಲಿಸುವಂತಹ ಕ್ರೆಮ್ಲಿನ್ ಅಂತಲೇ ಕರೆಯಲಾಗುತ್ತೆ. ಯಾಕೆ ಕೇಳಿದ್ರೆ ಇದೊಂದು ಭದ್ರತಾ ಕೋಟೆ. ಇದು ಕೇವಲ ಗುಂಡಿನ ದಾಳಿಯಿಂದ ಮಾತ್ರ ಅಲ್ಲ, ಕ್ಷಿಪಣಿ ದಾಳಿಯಿಂದಲೂ ಕೂಡ ಒಳಗಿರುವವರನ್ನ ರಕ್ಷಿಸುತ್ತೆ. ಹಾಗೆ ರಾಸಾಯನಿಕ ಅಸ್ತ್ರವನ್ನ ಪ್ರಯೋಗ ಮಾಡಿದ್ರೂ ಕೂಡ ಒಳಗಿರುವವರಿಗೆ ಏನೂ ಸಮಸ್ಯೆ ಆಗೋದಿಲ್ಲ. ಆ ರೀತಿಯಾಗಿ ಈ ಕಾರನ್ನ ನಿರ್ಮಾಣ ಮಾಡಲಾಗಿದೆ. ಈ ಹಿಂದೆ SCOದ ಶೃಂಗಸಭೆ ಚೈನಾದಲ್ಲಿ ನಡೀತಲ್ಲ, ಆ ಸಂದರ್ಭದಲ್ಲಿ ಪುತಿನ್ ಮತ್ತು ಮೋದಿ ಒಂದೇ ಕಾರ್ನಲ್ಲಿ ಪ್ರಯಾಣ ಮಾಡಿದ್ರು. ಅದೇ ಈ ಔರಸ್ ಸೆನೆಟ್ ಕಾರು. ಭಾರತಕ್ಕೂ ಕೂಡ ಇದು ಬರ್ತಾ ಇದೆ. ಮಿತ್ರರೇ, ಪುತಿನ್ ಭಾರತಕ್ಕೆ ಬಂದಂತಹ ಸಂದರ್ಭದಲ್ಲಿ ಅನೇಕ ಡೆವಲಪ್ಮೆಂಟ್ಗಳಾಗ್ತವೆ. ಆ ಸಂದರ್ಭದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.